ಕೇಳಿ ಬರ್ತಾ ಇದ್ದಾವೆ, ಫುಲ್ ಗರಂ ಆಗಿದ್ದಾರೆ. ಮತ್ತು ಇದು ಒಂದು ರೀತಿ ಒಳ್ಳೆ ಡಿಸಿಷನ್. ಹೌದು, ನೋಡೋದಕ್ಕೆ ಇದು ಡಿಕ್ಟೇಟರ್ ಅನ್ನಿಸ್ಬೋದು, ಸರ್ವಾಧಿಕಾರದ ಅನ್ನಿಸ್ಬೋದು, ಏನಪ್ಪ ಬೆಲೆ ಇಲ್ಲೇನಪ್ಪ ಅಂತೇಳಿ. ಆದರೆ ಇರೋ ಪೋಸ್ಟ್ಗಳು ಎಷ್ಟು, ಈಗ ಇನ್ನೊಬ್ಬ ತೊಗೊಂಡಿದ್ದು ನನಗೆ ಅದು ಬೇಕು, ಇನ್ನೊಬ್ಬ ತೊಗೊಂಡಿದ್ದು ನಿನಗೆ ಇದು ಬೇಕು ಅಂದರೆ ಇದರ ಅರ್ಥ ಏನಿದು? ಇದು ಒಬ್ಬ ತಿಳುವಳಿಕಿದ್ದಂಥವ್ರು ಪ್ರಜ್ಞಾವಂತರಾಗಿ ಇಡೀ ಒಂದು ಸಮಾಜಕ್ಕೆ, ಇಡೀ ಒಂದು ರಾಜ್ಯಕ್ಕೆ ಮಾರ್ಗದರ್ಶಿಗಳಂಥ ಈ ಮಂತ್ರಿಗಳು ಈ ರೀತಿಯಾಗಿ ನನಗೆ ಈ ಪೋಸ್ಟ್ ಕೊಡಬೇಕಾಗಿತ್ತು, ನನಗೆ ಈ ಪೋಸ್ಟ್ ಕೊಡಬೇಕಾಗಿತ್ತು ಅಂತೇಳಿ. ಆದರೆ ಆಲ್ರೆಡಿ ಈ ಹೈಕಮಾಂಡ್ ಇದ್ದಂಥದ್ದು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡದಂತ ಕಾಣ್ತದೆ. ಯಾಕಂದರೆ ರಾಹುಲ್ ಗಾಂಧಿಯವರಿಗೆ ಈಗ ಮುಖ್ಯವಾಗಿ ಬೇಕಾಗಿದ್ದು 2028 ಮತ್ತು 2029 ಗೆಲ್ಲೇಬೇಕಂತ ಅನಿವಾರ್ಯತೆ ಅವ್ರ ಮುಂದೆ. ಅದನ್ನು ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಯಾಕಂದರೆ ಆಲ್ರೆಡಿ ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಭಾರತದಲ್ಲೇ BJPಯ ಒಂದು ಏನಂತೀನಿ ಅದರ ದಬ್ ಅಥವಾ ಒಂದು ಪ್ರಭಾವ ಭಾಳ ಅದ. ಏನಿದ್ರು ದಕ್ಷಿಣ ಭಾರತದಲ್ಲಿ ಮಾಡ್ಕೋಬೇಕು ಹೆಚ್ಚಿಗೆ, ಇನ್ನಷ್ಟು ಉತ್ತರ ಭಾರತಕ್ಕೆ ಪ್ರಯತ್ನ ಮಾಡಬೇಕು. ಇದೆಲ್ಲ ಚಿಂತನೆ ಮಾಡೋ ಮುಂದೆ ಕರ್ನಾಟಕದ ಬಗ್ಗೆ ಆಯಿತು, ದಕ್ಷಿಣದ ಕೇರಳದ ಬಗ್ಗೆ ಆಯಿತು, ಇನ್ನುಳಿದ ತೆಲಂಗಾಣದ ಬಗ್ಗೆ ಆಯಿತು, ಇವೆಲ್ಲದನ್ನು ಸೂಕ್ಷ್ಮ ಅಭ್ಯಾಸ ಮಾಡುತ್ತಿರುವಂಥ ಜೊತೆಗೆ ಎದುರಾಳಿ ಸಾಮಾನ್ಯನಲ್ಲ ಮೋದಿ ಮತ್ತು RSS ಅದನ್ನು ಎದುರು ಹಾಕ್ಕೊಂಡು ರಾಜಕೀಯ ಮಾಡಬೇಕಾಗಿದೆ ರಾಹುಲ್ ಗಾಂಧಿ ಅವರಿಗೆ. ಅದಕ್ಕಾಗಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ನಾವು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಏನೋ ಕೊಟ್ಟಿವಿ ಬಿಡಿಸಿ ಪೋಸ್ಟ್, ಏನೋ ನಮ್ಮ ಕೃಷ್ಣ ಬೈರೇಗೌಡರು ಕೇಳ್ತಾರೆ ಅಂತ ತಿಳ್ಕೊಂಡು ಚೇಂಜ್ ಮಾಡಿದ್ವಿ. ನಾಳೆ ಮತ್ತೊಬ್ಬರು ಬರ್ತಾರೆ, ಇನ್ನೊಬ್ಬರು ಶುರು ಮಾಡಿಬಿಡ್ತಾರೆ ಅಂತ ಇರ್ತಾರೆ ಅಂತಲ್ಲ. ಈಗಾಗಲೇ ಅವು ಅತೃಪ್ತ ಮನಸ್ಸುಗಳು, ಅತೃಪ್ತ ಈ ಏನು ಮಂತ್ರಿಗಳಾಗಿದ್ದಾರೆ ಅಥವಾ ಶಾಸಕರಿದ್ದಾರೆ ಅವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಆತಂಕ ಅಲ್ಲದ. ಮತ್ತು ಅದಕ್ಕಾಗಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಭಾಳಷ್ಟು ಹೇಳಿ ನೋಡ್ರಿ, ಖಾತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ಅಷ್ಟು ಒಳ್ಳೆ ಕೇಳಿಲ್ಲ ಅಂದರೆ ತೊಗೊಂಡ್ಬಿಡ್ರಿ, ಅಕ್ಸೆಪ್ಟ್ ಮಾಡಿರಿ ಅಂತ. ಈ ಸುದ್ದಿ ಹಬ್ತೆ ಅವರು ಹಂಗೆ ಒಂದಿಷ್ಟು ಗೋಧಿ ಮೀಡಿಯಾ ಅದ ನಮ್ಮಲ್ಲಿ ಇಲ್ಲ ಅಂತಲ್ಲ, ಅವರು BJP ಬರ್ತಾಯಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು BJP ಬರ್ತಾಯಿದ್ದಾರೆ, ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿರುವಂಥ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಏನಾಗಿದೆ ಅವರು ಅನುಭವಿಸಿದ್ದಾರೆ ಪಾಪ. ಕಾಲ್ನಡಿಗೆಯಿಂದ ಆಯಿತು, ಅದೇ ಕಾಲ ಬಸ್ ಮೂಲಕ ಆಯಿತು, ಇಡೀ ದೇಶದ ಒಂದು ವ್ಯವಸ್ಥೆ ಏನದಪ್ಪ ಇಲ್ಲ, ರಾಜಕೀಯ ವ್ಯವಸ್ಥೆ ಏನದ, ಸಾಮಾಜಿಕ ವ್ಯವಸ್ಥೆ ಏನದ, ಅದ್ರ ಬಗ್ಗೆ ಸರಿಯಾಗಿ ಅಭ್ಯಾಸ ಮಾಡಿದಂಥವ್ರು ಇವತ್ತು ಹಳೆಯ ತಲೆಮಾರು ಮಂದಿ ಹೋಗ್ತಾಯಿದ್ರು, ಹೋಗಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬಿಟ್ಟು ಹೋಗಿದ್ರು. ಇವತ್ತು ಕಾಂಗ್ರೆಸ್ ಇವತ್ತು ಹೊಸದಾಗ್ತಾ ಇದೆ, ಹೊಸ ಜನ ಬರಲಿ ಅಂತೇಳಿ ಕೃಷ್ಣ ಬೈರೇಗೌಡರಿಗೆ